ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಯ್ ಮಿಸ್ಟರ್ ಸಂಜು, ಯಾರನ್ನೂ ಹುಡುಕ್ತಾ ಇದ್ದೀರಾ? ಬೈ ಚಾನ್ಸ್ ಯಾವುದಾದ್ರೂ ಕೆಲಸ ಇದ್ರೆ ಹೇಳಿ ಅಂತ ಹೇಳಕ್ಕೆ ನನ್ನೇ ಹುಡುಕ್ತಿದ್ರಾ ಹೇಗೆ? ಇಲ್ಲ, ಅನೂರ್ ಹತ್ರ ಏನೋ ಹೇಳಬೇಕಾಗಿತ್ತು ಅಂದ್ಕೊಂಡೆ. ಅನೂರ್ ಎಲ್ಲಿ ನೋಡಿದ್ರಾ? ಅನು ಆಲ್ರೆಡಿ ಮನೆಗೆ ಹೊರಟಾಯ್ತಲ್ಲ. ಓ ಸರಿ, ಥ್ಯಾಂಕ್ಸ್. ಎಲ್ಲಿಗೆ ಹೊರಟ್ರಿ? ಅನೂರ್ನ ಮನೇಲೇ ಭೇಟಿ ಮಾಡ್ತೀನಿ. ಆಫೀಸ್ ವಿಷಯವಾಗಿ ಅವ್ರ ಹತ್ರ ಮಾತಾಡಬೇಕಿತ್ತು. ಓಕೆ, ಕ್ಯಾರಿ ಆನ್. ಹಲೋ, ನಾನು ಕೆಲಸದಲ್ಲಿದ್ದೀನಿ. ನಾನು ಸುಮ್ಮನೆ ಇದ್ದೀನಿ. ಅದೇ ಪ್ರಾಬ್ಲಮ್. ನಾನು ನಿನಗೋಸ್ಕರ ಇಲ್ಲಿದ್ರೆ ನೀನು ನನ್ನನ್ನು ಮರೆತು ಆಫೀಸಲ್ಲಿ ಓಡಾಡ್ತಿದ್ಯಾ ವಿಶು? ಹಲೋ. ಹಾಂ, ಹಲೋ. ನನಗೆ ಮನೇಲಿ ಒಂಥರ ಆಗ್ತಿದೆ ವಿಶು. ಪ್ಲೀಸ್ ಕೆಲಸ ಮುಗಿಸಿ ಬೇಗ ಬಾ ವಿಶು, ಪ್ಲೀಸ್. ಹಾಂ, ನನಗೆ ಇವತ್ತು ಆಫೀಸಲ್ಲಿ ತುಂಬ ಕೆಲಸ ಇದೆ, ಲೇಟ್ ಆಗುತ್ತೆ. ಇದನ್ನ ನಾನು ಫೋನ್ ಮಾಡಿದಾಗ ಹೇಳ್ತಿದ್ಯಾ, ನೀನಾಗೆ ಕಾಲ್ ಮಾಡಿ ಹೇಳ್ತಿರ್ಲಿಲ್ಲ ಅಲ್ವಾ? ಯಾಕೆ ಹೀಗೆ ಮಾಡ್ತಿದ್ಯಾ ವಿಶು? ಅರೆ, ಅನು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದರೆ ಅಲ್ಲೇ ಆರಾಧನಾ ಅವರು ಇರ್ತಾರಲ್ಲ. ಸರ್ ಹೊರಟ್ರಾ? ಹಾಂ ಹಾಂ, ಫೀಲ್ಡ್ ವಿಸಿಟ್ ಇತ್ತು, ಹೊರಟೆ. ಓಕೆ ಸರ್. ಅನು, ನಾವು ಡೆತ್ ಸರ್ಟಿಫಿಕೇಟ್ ತಗೊಂಡಿಲ್ಲ ಅನಿಸುತ್ತೆ. ನಾನು ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ತರಿಸ್ತೀನಿ. ಅರ್ಜೆಂಟ್ ಆಗಬೇಕಿತ್ತಾ? ಇಲ್ಲಮ್ಮ, ತೀರಾ ಅರ್ಜೆಂಟ್ ಏನೂ ಇಲ್ಲ. ಆ ಡಾಕ್ಯುಮೆಂಟ್ ನಮಗೆ ತುಂಬಾ ಮುಖ್ಯ ಅಲ್ವಾ? ನಾವು ಹೇಗಷ್ಟು ಕೇರ್ಲೆಸ್ ಆದ್ವಿ ಅನ್ನೋದು ನನಗೆ ಆಶ್ಚರ್ಯ ಆಗ್ತಿದೆ. ಹೌದು, ಇಷ್ಟೊಂದೆಲ್ಲ ನಡೆದೋಯ್ತಲ್ಲ. ಆ ಗಡಿಬಿಡಿಲಿ ಡೆತ್ ಸರ್ಟಿಫಿಕೇಟ್ ಬಗ್ಗೆ ಗಮನ ಕೊಡಲಿಲ್ಲ. ನಾನು ಹಾಸ್ಪಿಟ್ಲಿಗೆ ಕಾಲ್ ಮಾಡಲಾ? ಇಲ್ಲ ಪರವಾಗಿಲ್ಲ ಅಮ್ಮ, ನಾನು ನೋಡ್ಕೊಳ್ತೀನಿ. ಆ ಫೈಲ್ಸ್ ಕೊಡಿ. ಥ್ಯಾಂಕ್ ಯು ಅಮ್ಮ, ಬರ್ತೀನಿ. ಮನೆಗೆ ಹೋಗಿ ಅನು ಅವ್ರ ಹತ್ರ ಮಾತಾಡೋಣ ಅಂದ್ಕೊಂಡೆ. ಆದರೆ ಈಗ ಮನೆಗೆ ಹೋದರೆ ಅನು ಅವರು ಆರಾಧನಾ ಅವ್ರ ಹತ್ರ ಮಾತಾಡೋಕೆ ಹೇಳ್ತಾರೆ. ಇಲ್ಲ, ಅದ್ರ ಬದಲು ಮನೆಗೆ ಹೋಗದಿರೋದೇ ವಾಸಿ. ಏನು ಸರ್, ಎಲ್ಲಾದರೂ ಹೋಗ್ಬೇಕಿತ್ತ? ಡ್ರಾಪ್ ಮಾಡಲಾ? ಏನು ಸರ್, ಒಬ್ಬರೇ ನಿಂತ್ಕೊಂಡು ಏನೋ ಮಾತಾಡ್ತಿರೋ ಹಾಗಿದೆ. ವರ್ಕ್ ಪ್ರೆಷರಾ? ಏನು ಸರ್, ಚಮಕ್ ಕೊಟ್ಬಿಟ್ರಲ್ಲ. ನಿಜವಾಗ ನನ್ನ ಜೊತೆ ಬರ್ತೀರಾ? ಎಸ್, ಕರ್ಕೊಂಡು ಹೋಗಿ. ಎಲ್ಲಿಗೆ ಹೋಗೋಣ? ಎಲ್ಲಿಗಾದರೂ ಸರಿ, ಮೊದಲು ಇಲ್ಲಿಂದ ಕರ್ಕೊಂಡು
ನೀವು ಆಜ್ಞೆ ಮಾಡೋದು ಹೆಚ್ಚ, ಈ ಜೆಂಡೆ ನೆರವೇರಿಸೋದು ಹೆಚ್ಚ? ಕರ್ಕೊಂಡು ಹೋಗ್ತೀನಿ, ನಡೀರಿ. ಏನ್ ಸರ್, ಏನಾದರೂ ನೆನಪಾಯ್ತಾ? ನಿಮ್ಗೆ ಹೇಗೆ ನೆನಪಿರೋಕೆ ಸಾಧ್ಯ? ನೀವು ಇಲ್ಲಿಗೆ ಬರ್ತಿರೋದು ಇದೇ ಮೊದಲನೇ ಸಲ ಅಲ್ವಾ? ಹೌದು. ಇದು ನಾನು ಮತ್ತೆ ನನ್ನ ಫ್ರೆಂಡ್ ಆರ್ಯ ಬರ್ತಿದ್ದಂಥ ಫೇವ್ರೆಟ್ ಟೀ ಅಂಗಡಿ. ನಮ್ಮಿಬ್ಬರ ಜೀವನ ಶುರುವಾಗಿದ್ದು ಇಲ್ಲೇ ಅಂತಲೂ ಹೇಳ್ಬೋದು. ಆರ್ಯವರ್ಧನ್ ಅವರು ಇಲ್ಲಿಗೆ ಬರ್ತಿದ್ರಾ? ಯಾಕೆ? ಅಲ್ಲ, ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು. ಅದೇ ಆರ್ಯನ್ ಸ್ಪೆಷಾಲಿಟಿ. ಎಷ್ಟೇ ಬೆಳೆದ್ರೂ ತನ್ನ ಬೇರಿನ ಮರೆಯಲ್ಲ. ಇಲ್ಲಿಗೆ ಬರ್ತಿದ್ರಾ ನಿಜವಾಗ್ಲೂನಾ? ನೀವು ಡೌಟ್ ಪಡೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ. ಆರ್ಯನ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಈ ರೀತಿ ಪ್ರಶ್ನೆ ಕೇಳೋದು ಸಹಜ. ಅದರಲ್ಲೂ ಆ ಮನೆಯವರು ನಿಮ್ಗೆ ಈಗಾಗಲೇ ಏನೇನೋ ತಲೆ ತುಂಬಿರ್ತಾರೆ. ನಾನು ಕೆಟ್ಟವನು ಅಂತ ಕಾಣೋ ಹಾಗೆ ಮಾತಾಡಿರ್ತಾರಲ್ವಾ, ಅವರೆಲ್ರಿಗೂ ಆರ್ಯನ್ ಬಗ್ಗೆ ಅವ್ರಿಗಿಂತ ಹೆಚ್ಚಾಗಿ ನನಗೆ ಗೊತ್ತು ಅನ್ನೋ ಅಸೂಯೆ ನನ್ನ ಮೇಲೆ. ಯಾಕೆಂದರೆ ನಾನು ಆರ್ಯನ ಆಪ್ತ ಮಿತ್ರ, ಆಪ್ತ ರಕ್ಷಕ. ಅವನಿಗಿಂತ ಮೊದಲು ನನ್ನ ಪ್ರಾಣ ಹೋಗುತ್ತೆ ಅಂತ ಅದು ಯಾವಾಗಲೂ ಬೀಗ್ತಿದ್ದೆ. ಅವ್ರ ಮನೆಯವರು ನನ್ನನ್ನು ದ್ವೇಷಿಸೋಕೆ ನಾನು ಆರ್ಯನ್ ತುಂಬ ಕ್ಲೋಸ್ ಅನ್ನೋದೇ ಕಾರಣ. ಅವ್ರಿಗೆ ಆರ್ಯನ್ ಪ್ರತಿಭೆ ಅಷ್ಟೇ ಬೇಕಿತ್ತು. ಅವನನ್ನು ಬಳಸಿ ವರ್ಧನ್ ಸಂಸ್ಥೆ ಕೀರ್ತಿನ ಬೆಳೆಯೋದಷ್ಟೇ ಬೇಕಿತ್ತು. ಅವ್ರಿಗೆ ಆರ್ಯ ಬೇಕಿರಲಿಲ್ಲ. ಈ ಸತ್ಯನ ನಿಮ್ಗೆ ಯಾರೂ ಹೇಳಲ್ಲ, ಹೇಳಕ್ ಬಿಡೋದೂ ಇಲ್ಲ. ಅದಕ್ಕೆ ಅವರು ನನ್ನನ್ನು ದೂರ ಇಟ್ಟಿದ್ದಾರೆ. ನನ್ನ ಆರ್ಯನ್ನ ಬಳಸ್ಕೊಂಡು ಅವರು ನನ್ನಿಂದ ದೂರ ಮಾಡಿದ್ರು. ನಂಬಿಕೆ ಬರ್ತಿಲ್ವಾ? ಇಟ್ಸ್ ಓಕೆ, ಸಮಯ ತಗೊಳ್ಳಿ. ಸತ್ಯ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಸರ್, ಟೀ ರೆಡಿ. ಸದ್ಯಕ್ಕೆ ಇದನ್ನು ತಗೊಳ್ಳಿ. ಅಲ್ಲ ಕಣೆ, ಒಬ್ಳೇ ಹೋಗ್ತಿದ್ಯಾ ನೀನು? ಅಮ್ಮ, ನೀನು ಗಾಬರಿ ಮಾಡ್ಕೋಬೇಡ ಅಂತ ಹೇಳೋದಕ್ಕೆ ನಾನು ನಿಂಗೆ ಕಾಲ್ ಮಾಡಿರೋದು. ಕೆಲ್ಸದ ಮೇಲೆ ಹೋಗ್ತಿದ್ದೀನಿ ಅಮ್ಮ, 1-2 ದಿನ ಅಷ್ಟೇ. ಹುಷಾರು ಕಣಮ್ಮ. ಸೌದತ್ತಿ ಎಲ್ಲವ ಇರೋ ಊರಿಗೆ ಹೋಗ್ತಿದ್ದೀನಿ ಅಮ್ಮ. ನನ್ನನ್ನು ಆ ತಾಯಿ ಹುಷಾರಾಗಿ ನೋಡ್ಕೋತಾಳೆ.
ಅಲ್ಲ ಕಣಮ್ಮ, ಕರೆದಿದ್ರೆ ನಾನು ಜೊತೆಗೆ ಬರ್ತಿರ್ಲಿಲ್ವಾ? ನಿನ್ನ ಕೆಲಸ ಮುಗಿಸ್ಕೊತಿದ್ರೆ ನಾನು ಗುಡಿಗೆ ಹೋಗಿ ಬರ್ತಿದ್ದೆ. ಇದು ಸಡನ್ನಾಗಿ ಪ್ಲಾನ್ ಆಗಿದ್ದಮ್ಮ, ಇಲ್ಲ ಅಂದರೆ ನಾನೇ ನನ್ನ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ. ಆದರೂ ನೀನು ಇಂಥ ಟೈಮಲ್ಲಿ ಅಷ್ಟು ದೂರ ಎಲ್ಲ ಓಡಾಡೋದು ಸರಿ ಇಲ್ಲ ಅಮ್ಮ. ಹೋಗ್ಲಿ, ನೀನೇ ಹೋಗಿ ಮಾಡಬೇಕಾಗಿರೋಂಥ ಅರ್ಜೆಂಟ್ ಕೆಲಸನ ಅದು, ಹೇಳು. ಅಮ್ಮ ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಹುಷಾರಾಗೆ ಹೋಗಿ ಬರ್ತೀನಿ. ನಾನು ಆಮೇಲೆ ಮಾಡ್ತೀನಿ. ಬಾಯ್. ಸರಿ, ಹುಷಾರು. ಎಷ್ಟೇ ಹೇಳಿ ಸಮಾಧಾನ ಮಾಡಿದ್ರು ಅಮ್ಮನ ತಲೆಯಲ್ಲಿ ಏನೇನೋ ಯೋಚನೆ ಓಡ್ತಿರುತ್ತೆ ಅನ್ನೋದು ನನಗೆ ಗೊತ್ತು. ಆದರೆ ಸದ್ಯಕ್ಕೆ ನಾನು ಮಾಡಬೇಕಾಗಿರೋ ಮುಖ್ಯವಾದ ಕೆಲಸ ಇದೆ. ಆರ್ಯ ಸರ್ ಡೆತ್ ಸರ್ಟಿಫಿಕೇಟ್ ಕೈಗೆ ಸಿಗ್ತೇನೆ. ನಾನು ಹೇಗೆಲ್ಲಾನು ನಂಬಿದೆ? ಯಾರೂ ಸಹ ಡೆತ್ ಸರ್ಟಿಫಿಕೇಟ್ ಬಗ್ಗೆ ಯೋಚನೆ ಮಾಡಿಲ್ವಲ್ಲ. ಇಲ್ಲಿ ಲೆಫ್ಟಲ್ಲಿ ನಿಲ್ಲಿಸಿ. ಇಲ್ಲ. ಹಾಂ, ನನಗಿಲ್ಲಿ ಸ್ವಲ್ಪ ಕೆಲಸ ಇದೆ. ಜೇಂಡೆ ಅವರೇ, ನಿಮ್ಮ ಫ್ರೆಂಡ್ ಆರ್ಯವರ್ಧನ್ ಅವ್ರಿಗೆ ಅವ್ರ ಮನೆಯವರಿಂದ ಮಾತ್ರ ತೊಂದರೆ ಇತ್ತಾ ಅಥವಾ ಈ ಮನೆಯವರಿಂದನೂ ಏನಾದರೂ? ಅಲ್ಲ, ಹುಷಾರಾಗಿರೋದು ಒಳ್ಳೇದಲ್ವಾ, ಅದಕ್ಕೆ ಕೇಳ್ಕೊತಿದ್ದೀನಿ. ನೀವು ಹೇಳಿ, ನಾನು ನಂಬ್ತೀನಿ. ನೀವು ಹೇಳೋದೆಲ್ಲನೂ ನಂಬ್ತೀನಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಮನ್ನು ನಂಬ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತಿದೆಯಾ? ಇಲ್ಲ ಇಲ್ಲ, ಜಾಸ್ತಿ ಭೇಟಿ ಆಗದೆ ಹೋದ್ರು ಒಂದೇ ಸಲಕ್ಕೆ ಇಷ್ಟು ನಂಬ್ತಿದ್ದೀರಲ್ಲ, ಅದು ಖುಷಿ ಆಗ್ತಾ ಇದೆ. ಸತ್ಯನ ಯಾರು ತಾನೇ ನಂಬದೇ ಇರ್ತಾರೆ ಹೇಳಿ? ನೀವು ಹೇಳೋದೆಲ್ಲ ನನಗೆ ಸತ್ಯ ಅಂತ ಅನ್ಸುತ್ತೆ. ಸುಳ್ಳು ಹೇಳೋದ್ರಿಂದ ನಿಮ್ಗೇನು ಲಾಭ ಇದೆ ಹೇಳಿ? ಏನಾದರೂ ಲಾಭ ಇದೆಯಾ? ಚಚೆ, ನನಗೇನು ಲಾಭ? ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಅಷ್ಟೇ. ಥ್ಯಾಂಕ್ಸ್. ಸೊ ನಾನು ಇಲ್ಲಿಗೆ ಹೋಗೋದ್ರಿಂದ ಏನೂ ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲ ಇಲ್ಲ, ಹೋಗ್ಬನ್ನಿ. ಆದರೆ ಏನೇ ನಡೆದ್ರು ನನಗೆಲ್ಲ ತಿಳಿಸಿ. ಯಾಕಂದರೆ ನಿಮ್ಮ ಒಳ್ಳೆತನನ ಯಾರೂ ದುರುಪಯೋಗ ಪಡಿಸ್ಕೋಬಾರ್ದು. ನಾನು ನಿಮ್ಮ ಜೊತೆಲಿರ್ತೀನಿ. ಸರಿ ಜೇಂಡೆ ಅವರೇ, ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರ್ಯಾರು ಸಿಗ್ತಾರೆ, ಏನೇನು ಹೇಳ್ತಾರೆ ಎಲ್ಲನೂ ನಾನು ನಿಮ್ಗೆ ಹೇಳ್ತೀನಿ. ನೀವು ಅಷ್ಟೇ, ನಿಮ್ಗೆ ಗೊತ್ತಿರೋ ಎಲ್ಲ ಸತ್ಯನೂ ನನಗೆ ಹೇಳಿ. ಸೊ ದಟ್ ನಾನು ಹುಷಾರಾಗಿರ್ಬೋದು ಅಲ್ವಾ? ಬರ್ತೀನಿ. ಇವನು ಮತ್ತೆ ಆರ್ಯನಾಗಿ ಬರಬೇಕಾದ್ರೆ ತಲೆಯಲ್ಲಿ ಬೇರೇನೂ ಇಲ್ಲದೆ ಕಂಪ್ಲೀಟ್ ನನ್ನ ಮಾತು ಕೇಳೋನಾಗಿ ಬರಬೇಕು. ಆ ಮನೆಯವ್ರನ್ನ ದ್ವೇಷ ಮಾಡೋ ಹಾಗಿರ್ಬೇಕು. ನಂಬಿಕೆ ಅನ್ನೋ 3 ಅಕ್ಷರದ ಪದ ನನ್ನ ಮೇಲೆ ಮಾತ್ರ ಇಡಬೇಕು. ಆರ್ಯನಿಗೆ ಈ ಜೇಂಡೆನ ಎಲ್ಲ ಅನ್ನೋ ಆನ್ ಮಾಡ್ತೀನಿ. ವಿಶು ಎಲ್ಲಿ? ಅವ್ರಿನ್ನೂ ಮನೆಗೆ ಬಂದಿಲ್ವಾ? ಇಲ್ವಲ್ಲ, ನಿಮ್ಗೇನು ಹೇಳಲಿಲ್ವಾ? ಇಲ್ಲ ಅಲ್ಲ. ಸಾಮಾನ್ಯವಾಗಿ ದೊಡ್ಡ ವ್ಯಕ್ತಿಗಳು ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತ ಅವ್ರ ಅಸಿಸ್ಟೆಂಟ್ಗೆ ಅಥವಾ ಸೆಕ್ರೆಟರಿಗೆ ಹೇಳ್ತಾರೆ. ಬೈ ದಿ ಬೈ ಹರ್ಷ, ನೀನೇನಾದರೂ
ಇವ್ರ ಗಂಡಂಗೆ ಸೆಕ್ರೆಟ್ರಿನಾ? ವರ್ಧನ್ ಕಂಪನಿಗೆ ಬಾಸ್, ಸೆಕ್ರೆಟರಿ ಅಲ್ಲ. ಓ ಮಾಮಿನ್ ಲಾ, ನೀವು ಇಲ್ಲೇ ಇದ್ದೀರಾ? ಆದರೂ ನನಗೇನು ಬಯಲೇ ಇಲ್ಲ. ವೆರಿ ಸರ್ಪ್ರೈಸಿಂಗ್. ಕೆಲವೊಂದು ಮಾತುಗಳಿಗೆ ಏನು ಹೇಳ್ದೇ ಇರೋದೆ ನಮಗೆ ನಾವು ಕೊಟ್ಕೊಳ್ಳೋ ಗೌರವ. ಹರ್ಷ, ಫ್ರೆಶ್ ಅಪ್ ಆಗ್ಬಾ, ಊಟ ಮಾಡೋಣ. ಸರಿ ಅಮ್ಮ. ಸಂಜುಗೆ ಫೋನ್ ಮಾಡಿ ಕೇಳಮ್ಮ. ಅವನ ಕೆಲಸದಲ್ಲಿ ಬ್ಯುಸಿ ಇದ್ರೂ ಪರವಾಗಿಲ್ಲ, ಮನೆಗೆ ಬರಕ್ಕೆ ಹೇಳು. ಬಾ, ಊಟ ಮಾಡೋಣ. ನಿನ್ನ ಗಂಡನ ವಿಷಯದಲ್ಲಿ ನಾವು ಯಾರೂ ಜವಾಬ್ದಾರರಲ್ಲ ಅನ್ನೋದನ್ನ ನಯವಾಗಿ ಹೇಳೋದ್ರು. ಒಳಗೆ ಬರ್ಬೋದಾ? ಸಂಜು, ಹೇ ಬಾರಪ್ಪ. ಸಂಜು ಬಾ. ಇದೇನಪ್ಪ ಇಷ್ಟೊತ್ತಲ್ಲಿ? ಒಬ್ರೇ ಬಂದ್ರಾ? ಹೌದು, ಆಫೀಸಿಂದ ಬಂದೆ. ಏನ್ ವಿಷಯ ಸಂಜು? ಯಾಕೋ ಟೆನ್ಷನ್ನಲ್ಲಿ ಇರೋ ಆಗಿದ್ಯಾ? ಏನಾಯ್ತಪ್ಪ? ನನಗೆ ಮಾತಾಡೋಕೆ ಫ್ರೆಂಡ್ಸ್ ಆಗಲಿ ಪರಿಚಯದವರಾಗಲಿ ಯಾರೂ ಇಲ್ಲ. ಯಾಕೋ ಗೊತ್ತಿಲ್ಲ, ಆಗ್ಲಿಂದ ಯಾರೋ ಫೋನ್ ಮಾಡ್ತಾ ಇದ್ದಾರೆ, ಮಾತಾಡಪ್ಪ. ನಾನು ಈ ವಿಷಯವಾಗೇ ನಿಮ್ಮ ಹತ್ರ ಸಹಾಯ ಕೇಳಕ್ಕೆ ಬಂದಿದ್ದೀನಿ. ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ಫೋನ್ ಮಾಡ್ತಿರೋದು ಯಾರು? ಆರಾಧನಾ ಅವ್ರು ಫೋನ್ ಮಾಡ್ತಿದ್ದಾರೆ. ಆದರೆ ನನ್ನಿಂದ ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ. ಏನ್ ಈ ತರ ಹೇಳ್ತಾ ಇದ್ದೀರಾ? ಸಂಜು ಕೂತ್ಕೋ ಬಾಪ. ಗ್ಲಾಸ್ ನೀರು ತಗೊಳ್ಳಿ. ಥ್ಯಾಂಕ್ಸ್. ಸಂಜು, ಏನ್ ಸಮಸ್ಯೆ ಅಂತ ನಮ್ಮ ಹತ್ರ ಹೇಳು. ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾದ್ರೆ ಖಂಡಿತ ಮಾಡ್ತೀವಿ. ಆಫೀಸಿಂದ ನಾನು ನೇರವಾಗಿ ಮನೆಗೆ ಹೋಗಬೇಕಾದವನು ಅಲ್ಲಿಗೆ ಹೋಗೋಕ್ಕಾಗದೆ ಇಲ್ಲಿಗೆ ಬಂದಿದ್ದೀನಿ. ನನ್ನಿಂದ ನಿಮಗೆ ತೊಂದರೆ ಆಗಿರ್ಬೋದು, ಆದರೆ ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ಪ್ಲೀಸ್ ನೀವೇ ನನಗೆ ಹೆಲ್ಪ್ ಮಾಡಬೇಕು. ಅದೇನು ಅಂತ ಹೇಳಿದ್ರೆ ಅಲ್ವಾ ನಮ್ಮಿಂದ ಸಹಾಯ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಹೇಳಕ್ಕಾಗೋದು. ಹಾ ಹೌದು. ನಾನು ಈ ಮೊದಲೇ ನಿಮ್ಮ ಹತ್ರ ಹೇಳಿದ್ದೀನಲ್ಲ ಸುಬ್ಬು ಅವರೇ, ಆರಾಧನಾ ಅವ್ರ ಮೇಲೆ ನನಗೆ ಯಾವುದೇ ರೀತಿಯಾದ ಭಾವನೆಗಳಿಲ್ಲ. ಅವ್ರ ಹತ್ರ ಬಂದಷ್ಟು ನನಗೆ ಹೊರೆ ಅಂತ ಅನಿಸ್ತಿದೆ. ಅವ್ರ ಹತ್ರ ಹೇಗೆ ಬಿಹೇವ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಅದು ಸಾಲದು ಅಂತ ಆರ್ಯವರ್ಧನ್ ಅವ್ರ ಗೆಳೆಯ ಅಂತ ಹೇಳ್ಕೊಂಡು ಆ ಜೇಂಡೆ ನನ್ನ ಹಿಂದೆ ಬಿದ್ದಿದ್ದಾರೆ.
ನನ್ನ ಹತ್ರ ಕ್ಲೋಸ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವ್ರು ನನ್ನಿಂದ ಏನು ನಿರೀಕ್ಷೆ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಆರ್ಯನ್ ಫ್ಯಾಮಿಲಿ ಅವ್ರು ಯಾರೂ ಸರಿ ಇಲ್ಲ, ಅವ್ರು ಯಾರನ್ನೂ ನಂಬೇಡಿ ಅಂತ ಹೇಳ್ತಿದ್ದಾರೆ. ನಾನು ಅವ್ರ ಮಾತನ್ನು ನಂಬಿಲ್ಲ, ಆದರೆ ಅವ್ರ ಮುಂದೆ ನಂಬ್ದ ಹಾಗೆ ನಟಿಸ್ತಿದ್ದೀನಿ. ಅವರಿಂದ ಅನು ಅವ್ರಿಗೆ ಅಪಾಯ ಇದೆ ಅಂತ ನನಗೆ ಅನಿಸ್ತಿದೆ.